ಸರ್ ನಮ್ ಫಂಕ್ಷನ್ ನೀವು ಬರ್ಲೇಬೇಕು. ನಿಮ್ಮಲ್ಲಿ ಯಾರಾದ್ರೂ ದೊಡ್ಡವರಾಗಿದ್ದೀರಾ? ಬಾಯಿ ಮುಚ್ಚೋ ಕಮಂಗಿ. ನಮ್ಮ ಇನಾಗ್ರೇಷನ್ ಟೇಪ್ ಕಟ್ಟಿಂಗ್ಗೆ ನೀವೇ ಬರ್ಬೇಕು ಅಂತ ನಮಗೆ ಹೆಬ್ಬೈಕಿ. ಬಾಸ್ ಡಬಲ್ ಮೀನಿಂಗ್ ಮಾತಾಡ್ತಿದಾರೆ, ಒಪ್ಕೋಬಿಡಿ ಬಾಸ್. ಸರ್ ಪ್ಲೀಸ್ ಇಲ್ಲ ಅನ್ಬೇಡಿ, ನಮ್ದನ್ನ ನೀವೇ ಓಪನ್ ಮಾಡಬೇಕು. ಏನ್ ಫಂಕ್ಷನ್ ಅಂತ ಕರೆಕ್ಟ್ ಆಗಿ ಹೇಳಿ. ಸಾರ್ ಅದು ಟಾಯ್ಲೆಟ್ ಸಾರ್. ಟಾಯ್ಲೆಟ್ ಸರ್ ಅದು ಜೆಂಟ್ಸ್ಗೆ ಅಂತ ಒಂದು ಟಾಯ್ಲೆಟ್ ಇದೆ, ಲೇಡೀಸ್ಗೆ ಅಂತಾನು ಒಂದ್ ಟಾಯ್ಲೆಟ್ ಇದೆ ಸಾರ್. ಆದ್ರೆ ನಮ್ಗೆ ಅಂತ ಒಂದು ಟಾಯ್ಲೆಟ್ ಇಲ್ಲ ನೋಡಿ. ಅದಕ್ಕೆ ನಮ್ ಸರ್ಕಾರಕ್ಕೂ ಬರ್ದೇ ಇರೋ ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ ನಿಮ್ಗೆ ಬಂದಿದೆ ಅಂದ್ರೆ ಅದನ್ನ ನಾವು ಹೀಗೆ ಸುಮ್ನೆ ನಮ್ಮಲ್ಲೇ ಮುಚ್ಚಿಟ್ಬಿಟ್ರೆ ಚೆನ್ನಾಗಿಲ್ಲ ಅಲ್ವಾ ಸರ್? ಇದು ಜಗತ್ ಜಾಹೀರ್ ಆಗ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಪ್ರೆಸ್ ಮೀಟ್. ಈ ಅದ್ಭುತವಾದ ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಹೊಳಿತು? ಲೇಡೀಸ್ ಟಾಯ್ಲೆಟ್ ಹೋದ್ರೆ ನೀವು ಜೆಂಟ್ಸ್ ಅಂತ ಆಚೆ ಓಡಿಸ್ತಾರೆ, ಜೆಂಟ್ಸ್ ಟಾಯ್ಲೆಟ್ ಹೋಗೋಣ ಅಂದ್ರೆ ಬರ್ಗೆಟ್ ನನ್ ಮಕ್ಕಳು ಆಚೆಗೆ ಹೋಗಕ್ಕೆ ಬಿಡಲ್ಲ ಅಂತಾರೆ. ಅದಕ್ಕೆ ಈ ತಾಪತ್ರಯನೇ ಬೇಡ ಅಂತ ನಾವೆಲ್ಲ ಸೇರಿ ನಮ್ಮದೇ ಆದಂತ ಟಾಯ್ಲೆಟ್ ನ ಕಟ್ಟಿಸ್ಕೊಂಡ್ ಬಿಟ್ಟಿದೀವಿ. ತುಂಬಾ ಥ್ಯಾಂಕ್ಸ್. ಪಬ್ಲಿಕ್ ಯಾರಾದ್ರೂ ಒಳಗ್ ಬರಂಗಿದ್ರೆ ಬನ್ನಿ ತೋರಿಸ್ತೀವಿ. ಹ್ಯಾಪಿ ಬರ್ಡೇ. ಓ ಹೌದಾ, ನಾನ್ ನಿಂದು ಅನ್ಕೊಂಬಂದೆ. ಎನಿವೇಸ್, ಹಲೋ ಸರ್, ನಾನು ಮನ್ವಿತಾ ತಂದೆ. ನನ್ನ ಮಗಳು ಅವಳಿಗೆ ಕಿವಿ ಕೇಳಿಸಲ್ಲ ಅಂತನಾಗ್ಲಿ, ಮಾತು ಬರಲ್ಲ ಅಂತನಾಗ್ಲಿ ಯಾವತ್ತೂ ಕೊರಗ್ದವಳಲ್ಲ. ತನ್ನ ಹಾಗೆ ಫಿಸಿಕಲಿ ಚಾಲೆಂಜ್ ಆಗಿರೋಂಥ ಈ 10 ಮಕ್ಕಳನ್ನ ದತ್ತು ತಗೊಂಡಿದ್ದಾಳೆ. ಈ ಮಕ್ಕಳು ಕೂಡ ತನ್ನ ಹಾಗೆ ಕಾನ್ಫಿಡೆಂಟ್ ಆಗಿ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತ ಇವಳು ತನ್ನ ಸ್ವಂತ ಖರ್ಚಿನಲ್ಲಿ ಓದಿಸ್ತಾ ಇದ್ದಾಳೆ ಸರ್. ಇಲ್ಲಿರೋ ಪ್ರತಿ ಮಗುವಿನ ಬರ್ತ್ಡೇ ಮಾಡ್ತಾ ಅವಳದೇ ಹುಟ್ಟುಹಬ್ಬ ಅನ್ನೋ ರೀತಿಲಿ ಸಂಭ್ರಮಿಸ್ತಾಳೆ ಸರ್. ಈ ಮಕ್ಕಳೇ ಇವಳಿಗೆ ಪ್ರಪಂಚ, ಈ ಮಕ್ಕಳೇ ಇವಳಿಗೆ ಸಂತೋಷ ಸರ್. ಏನಾಯ್ತು ಬಾಸ್? ಸಂತೋಷಕ್ಕೋ ದುಃಖಕ್ಕೋ ಗೊತ್ತಿಲ್ಲ ಗೌಡ್ರೆ, ನಮ್ ಕಣ್ಣಲ್ಲೂ ನೀರಿದೆ ಅಂತ ಇವತ್ತು ಗೊತ್ತಾಯ್ತು. ಇದು ನನ್ನ ಪುಟ್ಟ ತಂಗಿಗೆ. ಮನಸೆ ಮನಸೆ ಈ ತಂಗಿಗೋಸ್ಕರ ಗಿಚ್ಚುತ್ತಾ ಹೃದಯ ಪರ ಪರ, ಬಂಗಾಳದಾಗಿ ಕೋತಿಗೋಸ್ಕರ ಆದೆ ಸೋದರ. ಎಲ್ಲಿಗೆ? ಯಾಕೆ ಯಾಕೆ ಅಂದ್ರ ಲೇ, ನನ್ನಿದೆ ಬಾನಲ್ಲಿರೋ ಆ ಸೂರ್ಯನ್ಗೆ ನನ್ನ ಲವ್ ಮ್ಯಾಟರ್ನೇ ಹೇಳಿ ಅವನ ಹಾಗೆ ಬಾಚಿ ತಪ್ಕೋಬೇಕು ಅಂತ ಬಂದಿದ್ದೀನಿ. ಮಧ್ಯದಲ್ಲಿ ಕರೀ ಮೋಡ್ ತರ ಅಡ್ಡ ಬರಬೇಡ್ರೋ, ಮುಚ್ಕೊಂಡ್ ನಿಂತ್ಕೊಳ್ಳಿ. ಅಡ್ಡ ಬರ್ತಿರೋದು ನಾವಲ್ಲ, ನೀನು. ಯಾಕೋ ನಮ್ ಬಾಸ್ ಲವ್ ಟ್ರ್ಯಾಕ್ ಅಲ್ಲಿ ನಮ್ ಸಂಗೀತ ಮೇಡಮ್ ಮಾತ್ರ ಗಾಡಿ ಓಡಿಸ್ಬೇಕು. ನಿನ್ನಂತ ಸರ್ವಿಸು ಮಾಡಕ್ ಆಗ್ತಾರ ಗೂಡ್ಸ್ ಗಾಡಿ ಅಲ್ಲ. ಯಾವಳ ಅವಳು ಸಂಗೀತ ಮೇಡಮ್ಮು? ಆ ಸೂರ್ಯ ಈ ಬಸಂತಿ ಆಸ್ತಿ. ಮಧ್ಯದಲ್ಲಿ ಗೀತ ಸಂಗೀತ ಓದಿಗೆ ತಲೆ ಲಿಟಿಗೇಷನ್ ಹಾಕೋಬಾರ್ದು. ಆ ಸೂರ್ಯನ್ಗೆ ಅಂತ ಹುಟ್ಟಿರೋ ಪುಷ್ಪಕ ವಿಮಾನ ಕಣೋ ಇದು. ನಿನ್ನ ನೋಡಿದ್ರೆ ಗಂಡ ಹೆಣ್ಣ ಅಂತ ನಿನಗೆ ಕನ್ಫ್ಯೂಷನ್ ಅಲ್ಲಿ ಇದೆಯಾ? ಇನ್ನ ಬಾಸ್ ಪ್ರಪೋಸ್ ಮಾಡ್ತೀಯಾ? ನೋಡುಗರು ಕಾಮಿಡಿ ಹೆಂಗಿದೆ. ಮುಚ್ಕೊಂಡ್ ನಿಂತ್ಕೊಳ್ರೋ, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಥ್ಯಾಂಕ್ ಯು. ಸೂರ್ಯ, ನೀನ್ ನನ್ನ ಮದ್ವೆ ಆಗ್ತೀಯ ಇಲ್ವಾ? ಯಾಕೆ? ಬಸಂತಿ, ನಾನು ಸಂಗೀತನ ಮದುವೆ ಆಗ್ತೀನಿ ಅಂತ ಕಮಿಟ್ ಆಗ್ಬಿಟ್ಟಿದ್ದೀನಿ. ಐ ಐ ಆಮ್ ಸಾರಿ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ಸೂರ್ಯ. ನಾನು ನಿನ್ನ ನೋಡ್ಬೇಕು, ಏನೇನೋ ಮಾತಾಡ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದೆ. ನಿನ್ನ ನೆನಪಿಗೆ ಇದನ್ನಾದ್ರೂ ನನ್ ಕೊಡ್ತೀಯ? ಥ್ಯಾಂಕ್ಸ್. ನನಗೆ ಕಣ್ಣೀರು ಬರೋ ಹಾಗಿದೆ. ಆ ಕಣ್ಣೀರ್ನ ನೀನ್ ನೋಡಬಾರ್ದು. ಮಂಗಳಮುಖಿಯರು ಕಣ್ಣೀರು ಶಾಪ ಅಂತಾರೆ. ನೋಡು, ನಾನ್ ಪ್ರೀತಿಸಿದ ಹುಡುಗ ನೀನ್ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಅಷ್ಟೇ ನನಗೆ ಸಾಕು. ಯಾಕೋ ಮಳೆ ಬರೋ ತರ ಇದೆ. ನನ್ನ ಜೀವನ ಮುಂಗಾರು ಮಳೆ
ಗಣೇಶ್ ತರ ಆಗೋಯ್ತು. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಮೂಗು, ನಿಮ್ಮ ಮೀಸೆ, ನಿಮ್ಮ ವಾಯ್ಸು, ನಿಮ್ಮ ಎದೆ ಬಡಿತ, ಬ್ಲೂ ಫಿಲಮ್ ಹಾಕಿರೋ ನಿಮ್ಮ ಸನ್ಗ್ಲಾಸು, ನಿಮ್ಮ ಗಂಡಸ್ತನದ ಪ್ರತೀಕದಂತಿರೋ ನಿಮ್ಮ ಲಾಟಿ ಎಲ್ಲ ಮಿಕ್ಸ್ ಆಗಿ ಕಲಸಿ ಮೇಲೋಗ್ರಾಗಿ ನನ್ನ ಲೈಫಲ್ಲೇ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗ್ಬಿಟ್ಟಿದೆ ರೀ ಈ ದರಿದ್ರ ಹಾರ್ಟಲ್ಲಿ. ಮಳೆ ಜೋರಾಗ್ತಾ ಇದೆ, ನಡಿ ಹೋಣ, ಟೈಮ್ ಆಯ್ತು. ಈ ಟೈಮ್ ಅನ್ನೋದೇ ಪಕ್ಕ 4:20 ಇದೆ. ಈ ಟೈಮ್ ಇರೋದೇ ಕೈ ಬಿಡಕ್ಕೆ. ಓ ಸಾರಿ, ಟಂಗ್ ಟ್ವಿಸ್ಟ್ ಆಗೋಯ್ತು, ಕೈ ಕೊಡಕ್ಕೆ. ಆದ್ರೂ ಮಿಸ್ಟರ್ ಸೂರ್ಯ ತುಂಬಾ ಥ್ಯಾಂಕ್ಸ್ ರೀ. ಪ್ರೀತಿ ವಿಷಯದಲ್ಲಿ ನನ್ನ ನವರಂಧ್ರಗಳನ್ನು ಓಪನ್ ಮಾಡಿಸಿದ ಮನೆ ದೇವ್ರು ಕಣ್ರಿ ನೀವು, ಮನೆ ದೇವ್ರು ಕಣ್ರಿ. ಏ ಬಸಂತಿ, ಹುಚ್ಚುಚ್ಚಾಗಿ ಮಾತಾಡಬೇಡ, ಬಾವಣ ನಡೆ. ಅಯ್ಯೋ ಮುಟ್ಬೇಡಿ, ನನ್ನ ಮುಟ್ಬೇಡಿ. ನೀವು ಒಂದು ಸಲ ನನ್ನ ಕೈ ಮುಟ್ಟಿದ್ದಕ್ಕೆ ಈ ರೇಂಜಿಗೆ ಲವ್ ಆಗೋಯ್ತು. ಇನ್ನೊಂದ್ಸಲ ಮುಟ್ಟಿದ್ರೆ ಎಲ್ಲಿ ಮಕ್ಳಾಗ್ಬಿಡುತ್ತೋ ಅಂತ ಭಯ ರೀ. ಬಿಟ್ಕೊಟ್ಬಿಟ್ಟೆ ಹೋಗಿ. ನಿಮ್ ಇಷ್ಟದಂತೆ ಆ ನನ್ನ ಸೌತರಿ ಇಪ್ಪಡ್ರು ಸಂಗೀತನ ಜೊತೆ ಹ್ಯಾಪಿಯಾಗಿ ಜೀವನ ಮಾಡಿ ಹೋಗಿ. ಬಾಯ್. ಅನಿಸುತ್ತಿದೆ ಯಾಕೋ ಎಂದು ನೀ ನನ್ನ ಕೈ ಬಿಟ್ಟೆ ಎಂದು. ಎಸ್ ನೋಡಿ ಗಣೇಶ್, ಸಾಮಾನ್ಯ ಜನರ ರಕ್ಷಣೆ ಮಾಡಿ ಇಡೀ ಸಮಾಜಕ್ಕೆ ಕಂಟಕವಾಗಿರೋ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬೇಕಾಗಿರೋ ನಾವೇ ಇವತ್ತು ಅದೇ ಜನರಿಂದ ಲೂಟಿ ಮಾಡಿ ಇಲ್ಲೀಗಲ್ ಆಗಿ ಕಟ್ಟಿರೋ ರುದ್ರಪ್ರತಾಪ್ ಹೆಸರಿನ RP ಕ್ಲಬ್ ಇನಾಗರೇಷನ್ಗೆ ಖುದ್ದಾಗಿ ಸೆಕ್ಯೂರಿಟಿ ಕೊಡಬೇಕಂತೆ. ಇದು ನಮ್ಮ ಹೋಮ್ ಮಿನಿಸ್ಟರ್ ಆರ್ಡರ್. ದಿಸ್ ಈಸ್ ದ ಫೇಟ್ ಆಫ್ ಪೊಲೀಸ್. ನೋಡಿದ್ಯಾ DGP, ಇಲ್ಲೀಗಲ್ ಆಗಿ ಕಟ್ಟಿರೋ ಪ್ರಾಪರ್ಟಿಗೆ ಲೀಗಲ್ ಆಗಿ ಸೆಕ್ಯೂರಿಟಿ ಕೊಡ್ತಿರೋ ಪೊಲೀಸ್. ಇದು ಈ ರುದ್ರಪ್ರತಾಪ್ ಪವರ್. ತುಂಬಾ ಮೆರಿಬೇಡ ರುದ್ರಪ್ರತಾಪ್, ಟೈಮ್ ಬರ್ಲಿ, ಪೊಲೀಸ್ ಪವರ್ ಏನು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದ್ರೂ ನನ್ನ ಅರೆಸ್ಟ್ ಮಾಡೋ ಕನಸು ಇನ್ನೂ ಕಾಣ್ತಾ ಇದೆ DGP. ಪಾಸಿಟಿವ್ ಆಟಿಟ್ಯೂಡ್. ಅಂದ್ಹಾಗೆ ಈ ರುದ್ರಪ್ರತಾಪ್ ಕ್ಲಬ್ ಓಪನಿಂಗ್ ಸೆರೆಮನಿಗೆ ಚೀಫ್ ಗೆಸ್ಟ್ ಯಾರು ಗೊತ್ತಾ? ಚೀಫ್ ಗೆಸ್ಟ್ ನ ನೋಡಿ ಶಾಕ್ ಆಗಿರ್ಬೇಕಲ್ಲ. ಅವನು ಬೇರೆ ಯಾರು ಅಲ್ಲ, ಮೋಸ್ಟ್ ಕರಪ್ಟೆಡ್ ಆಫೀಸರ್ ACP ಸೂರ್ಯ, ಸನ್ ಆಫ್ ದ ಮೋಸ್ಟ್ ಸಿನ್ಸಿಯರ್ ಆಫೀಸರ್ DGP ಅಗ್ನಿ. ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿರೋ ನಿನ್ನ ಮಗ. ನನಗ್ ಗೊತ್ತಿರ್ಲಿಲ್ಲ ನೀನೇ ನನ್ ಮಗ. ಬೇಡ, ಯಾವತ್ತೋ ಸತ್ ಸಮಾಧಿ ಆಗಿರೋ ಸಂಬಂಧಕ್ಕೆ ಮತ್ತೆ ಜೀವ ಬರಲ್ಲ. ಈ ಡಿಪಾರ್ಟ್ಮೆಂಟ್ಗೆ ನೀವು ಹೀರೋ, ನಿಮಗೆ ನಾನು ವಿಲ್ಲನ್. ನೀವಿಡೋ ಪ್ರತಿ ಹೆಜ್ಜೆಗೂ ಅಡಗಾಲಿಡ್ತಾನೆ ಇರ್ತೀನಿ. ಹೇಗೆ ಅಂತೀರಾ? ಜಸ್ಟ್ ವೇಟ್ ಅಂಡ್ ವಾಚ್.